ಇವತ್ತು ನಾವು ಗುರೂಜಿ ಸಮಗ್ರದ 3ನೆಯ ಸಂಪುಟದ ಬಗ್ಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಸೇರಿದ್ದೀವಿ. ಗುರೂಜಿ ಸಮಗ್ರ ಅಂದರೆ ಸಮಗ್ರವಾಗಿ ಗುರೂಜಿಯನ್ನು ಅಧ್ಯಯನ ಮಾಡುವಂಥದ್ದು. ಈ ಸಂಪುಟದಲ್ಲಿ 4 ಭಾಗಗಳಾಗಿ ಇದು ವಿಂಗಡಣೆ ಆಗಿದೆ. ಮೊದಲನೇ ಏನು ಅಂತಂದರೆ ದಿಶಾದರ್ಶನ ಅಂತ, ಅಂದರೆ ದಿಕ್ಕು ತೋರಿಸುವಂಥದ್ದು. ಇಲ್ಲಿರುವಂತಹ ಬೇರೆ ಬೇರೆ ತಲೆಬರಹಗಳಲ್ಲಿ ಗುರೂಜಿಯವರು ಕೇವಲ ಸಂಘದ ಸ್ವಯಂ ಸೇವಕರಿಗೆ ಮಾತ್ರ ಅಲ್ಲ, ಸಮಾಜ ದೇಶದ ಬಗ್ಗೆ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನುವಂತಹ ಬೇರೆ ಬೇರೆ ವಿಷಯಗಳ ಬಗ್ಗೆ ಇದು ಒಂದು ಗುಂಪು. ಎರಡನೆಯ ವಿಷಯ ಕಾರ್ಯಕರ್ತರ ಬೈಠಕ್. ಕಾರ್ಯಕರ್ತರ ಬೈಠಕ್ ಅಂದರೆ ಸ್ವಯಂ ಸೇವಕರು ಕೆಲವು ಸಲ ಪ್ರಶ್ನೆಗಳನ್ನು ಕೇಳಬಹುದು, ಕೆಲವು ಸಲ ಯಾವುದೋ ಒಂದು ವಿಷಯದ ಬಗ್ಗೆಯೂ ಕೂಡ ಬೈಠಕ್ ಇರಬಹುದು. ಆ ಬೈಠಕ್ಕಿನಲ್ಲಿ ಬೇರೆ ಬೇರೆ ವಿಷಯಗಳು ಬಂದಾಗ ಗುರೂಜಿ ಹೇಗೆ ಅದಕ್ಕೆ ಸ್ಪಂದಿಸಿದರು, ಹೇಗೆ ಉತ್ತರ ಕೊಟ್ಟರು, ಹೇಗೆ ಸಮಾಧಾನ ಮಾಡಿದರು, ಈ ರೀತಿಯಾಗಿ ಗುರೂಜಿಯವರನ್ನು ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಅವಕಾಶ. ಹಾಗಾಗಿ ಆ ರೀತಿ ಬೇರೆ ಬೇರೆ ಬೈಠಕ್ಗಳಲ್ಲೂ ಕೂಡ ಅವ್ರು ಮಾಡಿದಂತಹ ಮಾರ್ಗದರ್ಶನ, ಅವ್ರು ತೋರಿದಂಥ ದಾರಿ, ಇದು ಎರಡನೆಯ ಗುಂಪು. ಮೂರನೇದಾಗಿ ಪಾಥೇಯ ಅಂತ ಆಗಲೇ ಹೇಳಿದೆ. ಪಾಥೇಯದಲ್ಲಿ ಅವರು ಪೂರ್ತಿ ಸಂಘದ ದಾರಿ, ಈ ಧ್ಯೇಯ ಏನು, ಸಂಘದ ಗುರಿ ಏನು, ಈ ಧ್ಯೇಯಕ್ಕೆ ನಿಷ್ಠರಾಗಿ ಹೇಗೆ ಜೀವನ ನಡೆಸಬೇಕು, ಇದು ಒಂಥರ ಪ್ರತಿಯೊಬ್ಬ ಸಂಘದ ಕಾರ್ಯಕರ್ತನೂ ಕೂಡ ಓದಲೇಬೇಕಾದಂತಹ ಈ ಪುಸ್ತಕದ ಭಾಗ. ಪಾಥೇಯದಲ್ಲಿ ಬೇರೆ ಬೇರೆ ವಿಷಯಗಳು ಬರುತ್ತೆ. ಎಂತಹ ಸಂಶಯ ಇದ್ದರೂ ಕೂಡ ಅದರಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು. ಕೊನೆಯದಾಗಿ ಅತ್ಯಂತ ದೀರ್ಘವಾಗಿರುವಂಥದ್ದು ಅಂದರೆ ಈ ಪುಸ್ತಕದ 40% ಭಾಗ ಅಂತ ಹೇಳ್ಬೋದು. ಇದಕ್ಕೆ ಉದ್ಬೋಧನೆ ಅಂತ ಇದೆ. ಉದ್ಬೋಧನೆಯಲ್ಲಿ ಬೇರೆ ಬೇರೆ ವಿಷಯಗಳು, ಸಾರ್ವಜನಿಕ ಸಮಾರಂಭಗಳು ಇರ್ಬೋದು, ಸಂಘದ ಪರಿವಾರ ಅಂತ ಏನು ಕರೀತಾರೆ, ವಿಚಾರ ಪರಿವಾರದ ಸಂಘಟನೆಗಳ ಆಧಾರದಲ್ಲಿ ಇರಬಹುದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ ಗುರೂಜಿಯವರು ಮಾರ್ಗದರ್ಶನ ಮಾಡಿದರು, ಬೌದ್ಧಿಕಗಳನ್ನು ಮಾಡಿದರು, ಅಥವಾ ಸಾರ್ವಜನಿಕ ಸಮಾರಂಭದಲ್ಲಿ ಭಾಷಣಗಳನ್ನು ಮಾಡಿದರು, ಇದೆಲ್ಲದಕ್ಕೂ ಕೂಡ ಉದ್ಬೋಧನೆ ಅನ್ನುವಂತಹ ತಲೆಬರಹದ ಕೆಳಗಡೆ ಇದೆ. ಪ್ರಾರಂಭದಲ್ಲಿ ದಿಶಾದರ್ಶನದ ಮೊದಲನೆಯ ವಿಷಯ ಏನು ಅಂತ ಅಂದರೆ ಕಾರ್ಯಕ್ರಮಗಳ ಮೂಲ ಉದ್ದೇಶ ಏನು ಅನ್ನೋದರಿಂದ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು, ಏನಿರಬೇಕು ಅಂತ ತುಂಬ ಚರ್ಚೆಗಳು ನಡೆಯುತ್ತೆ. ಕಾರ್ಯಕ್ರಮಗಳಿಲ್ಲದೆ ಯಾವುದೇ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಂಘ ಒಂದು ವಿಶಿಷ್ಟ ಸಂಘಟನೆ. ಇಲ್ಲಿ ಕಾರ್ಯಕ್ರಮಗಳಿಗೆ ಪ್ರಾಧಾನ್ಯತೆ ಇಲ್ಲ, ಆದರೆ ಕಾರ್ಯಕ್ಕೆ ಪ್ರಾಧಾನ್ಯತೆ ಅನ್ನುವಂತಹ ಸ್ಪಷ್ಟನೆಯಿಂದನೇ ಈ ಪುಸ್ತಕ ಪ್ರಾರಂಭ ಆಗುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರ್ಯಕರ್ತರಿಗೆ ಗುರೂಜಿಯವರು ಏನು ಮಾತಾಡಿದರು, ಹೇಗೆ ಮಾತಾಡಿದರು, ಇದನ್ನು ಈ ಭಾಗದಲ್ಲಿ ಹೇಳ್ತಾ ಕೊನೆಗೆ ವಿಶಿಷ್ಟವಾಗಿ ಹೇಳೋವಂಥದ್ದು ಏನು ಅಂತಂತಂದರೆ ಕಾರ್ಯಕ್ರಮಗಳೇ ಕಾರ್ಯ ಅಲ್ಲ, ಕಾರ್ಯಕ್ರಮದಿಂದ ಕಾರ್ಯ ಹೆಚ್ಚಬೇಕೇ ಹೊರತು ಕಾರ್ಯ ಕುಂದಬಾರ್ದು, ಕಾರ್ಯಕರ್ತರ ನಿರ್ಮಾಣ ಕಾರ್ಯಕ್ರಮಗಳ ಮುಖಾಂತರ ಹೇಗಾಗಬೇಕು ಅನ್ನೋದು ಮೊದಲನೇದರಲ್ಲಿದೆ. ಉದಾಹರಣೆಗೆ 1946ರ ಒಂದು ಘಟನೆ. ಮಹಾರಾಷ್ಟ್ರದ ಪ್ರಮುಖ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪುಣೆಯಲ್ಲಿ ಒಂದು ಬೈಠಕ್ಕಿಗೆ ಸೇರಿರ್ತಾರೆ. ದೇಶದಲ್ಲಿ ಬರ ಇದೆ. ಬರ ಇರುವಂಥ ಪರಿಸ್ಥಿತಿಯಲ್ಲಿ ಹೇಗೆ ಒಂದು ಬೈಠಕ್ ಮಾಡೋದು, ಅದಕ್ಕೆ ಹೇಗೆ ಹಣ ವ್ಯಯ ಮಾಡೋದು, ಇಂತಹ ದೇಶ ಕಷ್ಟದಲ್ಲಿದ್ದಾಗ ನಾವು ಮಾತ್ರ ಒಟ್ಟಿಗೆ ಸೇರಿ ಹಣ ಖರ್ಚು ಮಾಡಿದ್ರೆ ಸರಿ ಇದೆಯೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆಗ ಅಲ್ಲಿದ್ದಂತಹ ಪದಾರ್ಥಗಳು, ಅಕ್ಕಿ, ಬೇಳೆ, ಇವಕ್ಕೂ ಕೂಡ ರೇಷನ್ ಇರುತ್ತೆ. ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಸರ್ಕಾರದ ಕಡೆಯಿಂದ ಅನುಮತಿ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆ ಅನುಮತಿಯನ್ನು ಕೇಳಿದ್ರೆ ಅವ್ರು ಕೊಡ್ತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆ ಇರುತ್ತೆ. ಆಗಿನ ಕಾಂಗ್ರೆಸ್ ನೇತಾರರೊಬ್ಬರು, ಹಾಗೆ ನೋಡಿದರೆ ಅವರು ವೈಚಾರಿಕ ವಿರೋಧಿಗಳು, ಅವರೇನು ಸಂಘವನ್ನು ಒಪ್ಪಿದಂಥವರಲ್ಲ. ಅವರ ಬಳಿ ಈ ಪ್ರಶ್ನೆಯನ್ನು ಇಡಲಾಗುತ್ತೆ. ಈ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ, ಇದಕ್ಕೆ ಕೊಡಬೇಕೋ ಬೇಡವೋ ಅಂತ. ವೈಚಾರಿಕ ವಿರೋಧಿಗಳಾದರೂ ಕೂಡ ಅವರು ಕೊಟ್ಟಂಥ ಉತ್ತರ ಬಹಳ ಜನಕ್ಕೆ ಸಂತೋಷವನ್ನು ತರುತ್ತೆ.
ಅವ್ರು ಹೇಳ್ತಾರೆ ಇದು ಅವಶ್ಯಕತೆ ಇರುವಂತಹ ಕೆಲಸ. ರಾಷ್ಟ್ರ ನಿರ್ಮಾಣ, ರಾಷ್ಟ್ರದ ಉನ್ನತಿ ಮಾಡೋದು ಯಾವುದೇ ರೀತಿಯಾದಂತಹ ಅನಗತ್ಯ ಕೆಲಸ ಅಲ್ಲ. ಅನಗತ್ಯ ಕೆಲಸಗಳಿಗೆ ನಿರ್ಬಂಧ ಇದೆ. ಇದು ಅಗತ್ಯವಾದಂತಹ ಕೆಲಸ, ಹಾಗಾಗಿ ನಿಮಗೆ ಅನುಮತಿ ಸಿಕ್ಕೇ ಸಿಗುತ್ತೆ ಅಂತ ಆ ಕಾಂಗ್ರೆಸ್ಸಿನ ನೇತಾರರು ಹೇಳ್ತಾರೆ. ನಿಮಗೆ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಸಂಘವನ್ನು ಗುರೂಜಿಯವರು ಮುನ್ನಡೆಸಿದರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಂಘದ ಕಾರ್ಯ ಪ್ರಭಾವಿಯಾಗೂ ಇರಬೇಕು, ಅದು ಪರಿಣಾಮಕಾರಿಯಾಗೂ ಇರಬೇಕು. ಆಗ ಒಂದು ಇಂಗ್ಲಿಷ್ನಲ್ಲಿ ಒಂದು ಶಬ್ದವನ್ನು ಬಳಸ್ತಾರೆ, ಲೂಬ್ರಿಕೆಂಟ್ ಕೋಆಪರೇಷನ್ ಅಂತ. ಅಂದರೆ ಸಸ್ನೇಹ ಸಹಕಾರ ಎಲ್ಲ ಕಾರ್ಯದಲ್ಲೂ ಇರಬೇಕು ಅಂತ. 1969ರ ಸಂದರ್ಭದಲ್ಲಿ ನಡೆದದ್ದಿದು. ಆ ಘಟನೆಯಲ್ಲಿ ಯಾವ ರೀತಿ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ನಮಗೆ ಎಲ್ಲೆಲ್ಲಿ ಸ್ವಲ್ಪ ಕಷ್ಟ ಆಗುತ್ತೋ ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡಿದರೆ ಸಾಕು ಅನ್ನುವಂತಹ ಉತ್ತರ ಬರುತ್ತೆ. ಅದಕ್ಕೆ ಲೂಬ್ರಿಕೆಂಟ್ ಕೋಆಪರೇಷನ್ ಅಂತ ಹೇಳ್ತಾರೆ. ಯಾವಾಗ ಸಹಜವಾಗಿ ಅದು ನಡೀತಾ ಇದೆಯೋ ಆಗೇನು ಸಹಕಾರದ ಅಗತ್ಯ ಇಲ್ಲ. ಯಾವಾಗ ಸ್ವಲ್ಪ ಸಮಸ್ಯೆ ಬರುತ್ತೋ ಆಗ ನೀವು ಸಹಕಾರ ಕೊಡಿ ಅನ್ನೋದು. ಕೆಲವು ಸಮಯದಲ್ಲಿ ಧ್ಯೇಯದ ಸ್ಪಷ್ಟ ಗೋಚರ ಆಗೋದಿಲ್ಲ. ಧ್ಯೇಯವಾದ ಅಂದರೆ ಏನು, ಧ್ಯೇಯ ಅಂದರೆ ಏನು, ನಮ್ಮ ಗುರಿ ಅಂದರೆ ಏನು, ಇದು ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ. ಅದರ ಸ್ಪಷ್ಟತೆ ಸಿಗಬೇಕು ಅನ್ನುವ ಕಾರಣದಿಂದಾಗಿ ಕೆಲ ಸಂದರ್ಭಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕಾಗುತ್ತೆ. ಚೆನ್ನೈನಲ್ಲಿ ಡಾಕ್ಟರ್ ಜಾನ್ ಅನ್ನುವಂತಹ ಒಬ್ಬರು ಅವರು ಬಂದು ಹೇಳ್ತಾರೆ, ನಾನು ಜನಸಂಘದ ಕೆಲಸ ಮಾಡಬೇಕು, ಭಾರತೀಯ ಜನಸಂಘ ಇದರಲ್ಲಿ ನನಗೂ ಅವಕಾಶ ಕೊಡಿ ಕೆಲಸ ಮಾಡಲಿಕ್ಕೆ ಅಂತ. ಆಗ ಗುರೂಜಿಯವರು ಹೇಳ್ತಾರೆ, ಜನಸಂಘ ಬೇರೆ ಸಂಘಟನೆ ಅಲ್ಲ, ನೀವು ಜನಸಂಘದವ್ರನ್ನ ಕೇಳಬೇಕಲ್ಲ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಜಾನ್ ಹೇಳ್ತಾರೆ, ಇಲ್ಲ ಅಲ್ಲಿ ಇದು ಸಂಘದ ಪ್ರೇರಣೆಯಿಂದ ಶುರುವಾಗಿದ್ದು ಅಂತ ಹೇಳ್ತಾರೆ. ಸಂಘದ ಸ್ವಯಂ ಸೇವಕರು ಅಲ್ಲಿದ್ದಾರೆ, ಹಾಗಾಗಿ ನೀವು ಅನುಮತಿ ಕೊಟ್ಟರೆ ಆಗ ನಾನು ಅವ್ರ ಹತ್ರ ಮಾತಾಡ್ತೇನೆ ಅಂತ ಡಾಕ್ಟರ್ ಜಾನ್ ಹೇಳ್ತಾರೆ. ಆಗ ಗುರೂಜಿಯವರು ಹೇಳ್ತಾರೆ, ನಿಮ್ಗಾಗಲೇ ತಿಳಿದಿದೆ ಅಲ್ಲಿ ಸ್ವಯಂ ಸೇವಕರೂ ಇದ್ದಾರೆ, ಕೇವಲ ಸ್ವಯಂ ಸೇವಕರು ಮಾತ್ರ ಅಲ್ಲ, ಸ್ವಯಂ ಸೇವಕರೂ ಇದ್ದಾರೆ. ಈ ರಾಷ್ಟ್ರ ನಮ್ಮದು, ಇದು ನಮ್ಮ ಮಾತೃಭೂಮಿ, ಈ ರಾಷ್ಟ್ರದ ಬಗ್ಗೆ ಕಲ್ಪನೆ ಸ್ಪಷ್ಟವಾಗಿದ್ದರೆ, ನಿಮಗೂ ಕೂಡ ಅದರ ಬಗ್ಗೆ ಒಪ್ಪಿಗೆ ಇದ್ದರೆ, ಅಲ್ಲಿರುವಂತಹ ಧ್ಯೇಯವಾದದ ಬಗ್ಗೆ ನಿಮಗೆ ಸ್ಪಷ್ಟತೆ ಇದ್ದರೆ ಆಗ ನೀವು ಜನಸಂಘವನ್ನು ಸೇರಿ ಕೆಲಸ ಮಾಡ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಧ್ಯೇಯವಾದದ ಸ್ಪಷ್ಟ ಚಿತ್ರಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಆ ಯಾವ ಸಂಘಟನೆಗೆ ಅವನು ಕೆಲಸ ಮಾಡ್ತಾರೋ ಸಂಘಟನೆಯ ಧ್ಯೇಯ ಏನಿದೆ ಮತ್ತು ಅದಕ್ಕೆ ಅವನ ಚಿಂತನೆ ಏನಿದೆ ಅದು ವ್ಯತಿರಿಕ್ತ ಇರಬಾರ್ದು, ಇಲ್ಲಾಂದರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಡಾಕ್ಟರ್ ಜಾನ್ ಅವರಿಗೆ ಅವರು ಹೇಳ್ತಾರೆ. ಈ ರೀತಿ ಧ್ಯೇಯವಾದದ ಸ್ಪಷ್ಟತೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕು ಅಂತ ಗುರೂಜಿಯವರು ಪ್ರತಿಯೊಬ್ಬ ಕಾರ್ಯಕರ್ತರ ಹತ್ರ ಮಾತಾಡ್ತಾ ಇದ್ದಾಗಲೂ ಹೇಳ್ತಾ ಇದ್ರು. ಇನ್ನೊಂದು ವಿಷಯ ಈ ಭಾಗದಲ್ಲೇ ಇದೆ, ಅದರಲ್ಲಿ ಆ ವಿಷಯದ ತಲೆಬರಹದಲ್ಲಿ ಇನ್ನೊಂದು ಪುಸ್ತಕವೇ ಕೂಡ ಇದೆ, ನಾನೊಬ್ಬ ಸಾಮಾನ್ಯ ಸ್ವಯಂ ಸೇವಕ ಅನ್ನೋದೇ ಇದರ ತಲೆಬರಹ. ಸ್ವಯಂ ಸೇವಕ ಅನ್ನುವಂತಹ ಶಬ್ದದ ಪೂರ್ಣ ವಿವರಣೆ ಈ ವಿಷಯದಲ್ಲಿದೆ. ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಅಂತ ಹೇಳಿದ್ರೆ ಏನು, ಸಾಮಾನ್ಯನಲ್ಲ ಅವನು ಅನ್ನುವಂತಹ ವಿವರಣೆ ಇದೆ. ಇದನ್ನೇ ವಿಸ್ತಾರವಾಗಿ ಒಂದು ಪುಸ್ತಕ ಕೂಡ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳು ಬರುತ್ತೆ. ಶಾಖೆ ಅಂದರೆ ಏನು, ಶಾಖೆಯಲ್ಲಿ ಒಬ್ಬ ಸ್ವಯಂ ಸೇವಕನ ಪಾತ್ರ ಏನು, ಶಾಖೆಯ ಒಳಗಡೆ ಅವನ ಪಾತ್ರ ಏನು, ಶಾಖೆಯ ನಂತರ ಅವನ ಪಾತ್ರ ಏನು ಅಂತ. ಇದು ಸಾರ್ವಕಾಲಿಕ, ಯಾವುದೇ ಸಮಯದಲ್ಲೂ ಕೂಡ ಇದನ್ನು ತೆಗೆದು ಓದ್ಬೋದು. ಈ ಪುಸ್ತಕ ಇರೋದೇ ಈ ರೀತಿ, ಯಾವುದೇ ವಿಷಯವನ್ನು ಯಾವಾಗ ಬೇಕಾದರೂ ತೆಗೆದು ಓದ್ಬೋದು. ಮುಂದಿನ ಭಾಗದಲ್ಲಿ ಕಾರ್ಯಕರ್ತರ ಬೈಠಕ್ ಅಂತ ಬರುತ್ತೆ. ಈ ಕಾರ್ಯಕರ್ತರ ಬೈಠಕ್ಕಿನ ಸರಣಿ, ಬೈಠಕಗಳಿಗೆ ಕೂತು ಒಟ್ಟಿಗೆ ಚಿಂತನ ಮಂಥನ ಮಾಡುವುದು ಸಹಜವೇ. ಈ ಬೈಠಕಗಳು ಗುರೂಜಿಯವರು ನೂರಾರು ಬೈಠಕಗಳನ್ನು ತಗೊಂಡಿರ್ಬೋದು.
ಪ್ರತಿ ವರ್ಷ 2 ಬಾರಿ ಇಡೀ ದೇಶವನ್ನು ಸುತ್ತುತ್ತಾ ಇದ್ರು ಸಂಘ ಶಿಕ್ಷಾ ವರ್ಗದ ಸಂದರ್ಭದಲ್ಲಿ. ಹಾಗಾಗಿ ಅವರು ನೂರಾರು ಬೈಠಕಗಳನ್ನು ತಗೊಂಡಿರ್ತಾರೆ. ಆದರೆ ಇಲ್ಲಿ ಕೆಲವು ಆಯ್ದ ಬೈಠಕಗಳನ್ನು ಮಾತ್ರ ಆರಿಸಿ ಒಂದು 12-14 ಬೈಠಕಗಳ ವಿಷಯವನ್ನು ಇಲ್ಲಿ ಅದರ ಮಹತ್ವವಾದದ್ದು ಬೈಠಕಗಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಕೇರಳದ ಪ್ರಾಂತೀಯ ಬೈಠಕ್ 1965ರಲ್ಲಿ ಕೊಚ್ಚಿಯಲ್ಲಿ ನಡೆದಂತಹ ಪ್ರಾಂತೀಯ ಬೈಠಕ್ಕಿನ ವಿಷಯ ಇದೆ. ಈ ವಿಷಯದ ವಿಶೇಷ ಏನು ಅಂತಂದರೆ, ಈ ವಿಷಯದಲ್ಲಿ ಎಲ್ಲ ಪ್ರಶ್ನೆಗಳು, ಗುರೂಜಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ಬರೆದಿದ್ದಾರೆ. ಬೇರೆ ಬೇರೆ ತಲೆಬರಹಗಳ ಕೆಳಗಡೆ ಬರೆದಿದ್ದಾರೆ. ಆದರೆ ಒಟ್ಟಿಗೆ ಸೇರಿಸಿದರೆ 100ಕ್ಕಿಂತಲೂ ಹೆಚ್ಚು ಪ್ರಶ್ನೆ ಆಗುತ್ತೆ, 130ಕ್ಕಿಂತಲೂ ಹೆಚ್ಚು ಪ್ರಶ್ನೆ ಆಗುತ್ತೆ. ಅಂದರೆ ಕಾರ್ಯಕರ್ತರನ್ನು ಪ್ರಶ್ನೆಗಳ ಮುಖಾಂತರ ಮಾಹಿತಿಯನ್ನು ಹೇಗೆ ಸಂಗ್ರಹ ಮಾಡಬೇಕು, ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ತುಂಬ ಒಳ್ಳೆಯ ಉದಾಹರಣೆ. ಇದನ್ನು ನೋಡಿದರೆ ಏನೇನು ಪ್ರಶ್ನೆಯನ್ನು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದಕ್ಕೆ ಇದೊಂದು ಮಾರ್ಗಸೂಚಿ ಅಂತ ಹೇಳ್ಬೋದು. ನಮಗೆಲ್ಲ ತಿಳಿದಿದೆ, ಗುರೂಜಿಯವರು ನೂರಾರು ಪತ್ರಗಳನ್ನು ಬರಿತಾ ಇದ್ರು, ಪ್ರತಿನಿತ್ಯ ಪತ್ರಗಳನ್ನು ಬರಿತಾ ಇದ್ರು. ಅವರ ಪತ್ರ ವ್ಯವಹಾರದ್ದೇ ಎಷ್ಟೋ ಕಥೆಗಳಿದೆ. ಈ ರೀತಿ ಅವರು ಮಾಡಿದಂತಹ ಪತ್ರ ವ್ಯವಹಾರಗಳಲ್ಲಿ ಒಂದು ವಿಶೇಷವಾದಂತಹ ಪತ್ರ ಇದೆ. ಆ ಪತ್ರದ ಬಗ್ಗೆ ಗುರೂಜಿಯವರು ಒಂದು ಬೈಠಕ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಕಾರ್ಯಕರ್ತರ ವ್ಯವಹಾರ ಯಾವ ಥರ ಇರಬೇಕು ಅಂತ. ಮುಂಬಯಿನ ಸಾರ್ವಜನಿಕ ಸಮಾರಂಭ, ಸಾರ್ವಜನಿಕ ಉತ್ಸವ ಒಂದು ನಡೀತಿರುತ್ತೆ. ಅಲ್ಲಿ ವೇದಿಕೆ ಮೇಲೆ ಗುರೂಜಿಯವರು ಇರ್ತಾರೆ. ಅಲ್ಲಿ ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ಕಾರ್ಯಕರ್ತ, ಅವನು ಹಿಂದೆ ಸ್ವಲ್ಪ ದಿನ ಸಂಘದ ಪ್ರಚಾರಕ್ಕಾಗಿ ಹೋಗಿದ್ದ, ಪೂರ್ಣಾವಧಿ ಕೆಲಸ ಮಾಡಿದ್ದ, ನಂತರ ವಾಪಸ್ ಹೋಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದ. ಆ ಕಾರ್ಯಕರ್ತ ಒಂದು ಪತ್ರ ಬರೆದಿರ್ತಾನೆ. ಆ ಪತ್ರದಲ್ಲಿ ಉಲ್ಲೇಖ ಆಗಿರುತ್ತೆ, ಮೊನ್ನೆ ನೀವು ಬಂದಂತಹ ಕಾರ್ಯಕ್ರಮದಲ್ಲಿ ನಾನು ಇದ್ದೆ, ಮುಂಬೈನಲ್ಲಿ ನಡೆದಂತಹ ಸಾರ್ವಜನಿಕ ಸಮಾರಂಭದಲ್ಲಿ ನೀವು ವೇದಿಕೆಯ ಮೇಲಿದ್ದರೆ ನಾನು ಮುಂದಗಡೆಯೇ ಇದ್ದೆ. ಧ್ವಜ ಪ್ರಣಾಮ್ ಆಜ್ಞೆ ಬಂದಾಗ, 2ನೇ ಸಂಖ್ಯೆ ಬಂದಾಗ ಎಲ್ಲರೂ ತಲೆಯನ್ನು ತಗ್ಗಿಸ್ತಾರೆ. ನೀವು ತಲೆ ತಗ್ಗಿಸ್ಲಿಲ್ಲ ಅಂತ ಕಾಣುತ್ತೆ. ನೀವೇನು ಹಿಂದೂ ಧರ್ಮಕ್ಕಿಂತ ಭಗವದ್ ಧ್ವಜಕ್ಕಿಂತ ದೊಡ್ಡವರಾದ್ರೇನು ಅಂತ ಪತ್ರ ಬರೆದಿರ್ತಾರೆ. ಸಾಮಾನ್ಯವಾಗಿ ಯಾವ್ದಾದ್ರು ವ್ಯಕ್ತಿಗೆ ಈ ರೀತಿಯಾದಂತಹ ಪತ್ರ ಬಂದರೆ ಅವನು ವಿಚಲಿತನಾಗೋದು ಅಥವಾ ಕೋಪ ಬರೋದು ಸಹಜ. ಆದರೆ ಗುರೂಜಿಯವರು ಆ ಥರ ಇರಲಿಲ್ಲ. ಇದನ್ನು ಅವರೇ ಉಲ್ಲೇಖ ಮಾಡ್ತಾರೆ ಒಂದು ಕಾರ್ಯಕರ್ತರ ಬೈಠಕ್ನಲ್ಲಿ. ಈ ರೀತಿ ನನಗೊಂದು ಪತ್ರ ಬಂದಿದೆ, ಆ ಪತ್ರ ಬಂದಿದ್ದ ಕೆಲವೇ ದಿನಗಳಲ್ಲಿ ಬೈಠಕ್ ನಡೆಯುತ್ತೆ. ಆಗ ಅವರೇ ಇದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ನಾನು ಅವನಿಗೆ ಉತ್ತರ ಬರೆದಿದ್ದೇನೆ. ಏಕವಚನದಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ಅವನು ಪ್ರಚಾರಕ್ಕಾಗಿದ್ದಾಗ ಇವರು ಬಹಳ ಸನಿಹದಲ್ಲಿದ್ದ. ಈಗಲೂ ಕೂಡ ಅವನಿಗೆ ಪ್ರಿಯನೇ. ಅವನಿಗೆ ಉತ್ತರ ಬರೆದಿದ್ದೇನೆ, ಸಾಮಾನ್ಯವಾಗಿ ನಾನು ತಲೆ ತಗ್ಗಿಸ್ತೇನೆ, ಅದು ಸಹಜ ಗುಣ, ಅದು ಸ್ವಾಭಾವಿಕವಾಗೇ ತಲೆ ಬಗ್ಗತ್ತೆ. ಇಷ್ಟು ಸಲ ನಾನು ಧ್ವಜ ಪ್ರಣಾಮ ಮಾಡಿದ್ದೇನೆ, ಹಾಗಾಗಿ ಸ್ವಾಭಾವಿಕವಾಗೇ ಬಗ್ಗುತ್ತೆ. ನಾನು ಅದನ್ನು ಯೋಚನೆ ಕೂಡ ಮಾಡೋದಿಲ್ಲ. ಆದರೂ ನನ್ನಿಂದ ತಪ್ಪಾಗಿರಬಹುದು. ತಪ್ಪಾಗಿದ್ದರೆ ನಾನು ಈ ಜವಾಬ್ದಾರಿಗೆ ಯೋಗ್ಯನಲ್ಲ, ಇದು ನನ್ನ ಅನಿಸಿಕೆ ಅಂತ ಹೇಳ್ತಾರೆ. ಆಗ ಆ ಕಾರ್ಯಕರ್ತರ ಬೈಠಕ್ನಲ್ಲಿದ್ದಂಥ ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ, ಇಲ್ಲ ಇದು ಸಾಧ್ಯವೇ ಇಲ್ಲ ಗುರೂಜಿ, ನೀವು ತಲೆ ತೆಗ್ಸೇ ಇರ್ತೀರ, ಅವರು ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಾರೆ. ಹೇಗೆ ಅಂತ ಕೇಳಿದ್ರೆ, ಆಗ ಅಲ್ಲಿ ವೇದಿಕೆ 16 ಅಡಿ ಎತ್ತರ ಇತ್ತು. ಆ ವ್ಯಕ್ತಿ ವೇದಿಕೆಯ ಕೆಳಗಡೆ ಇದ್ದರೆ ಅಕಸ್ಮಾತ್ ಅವರು ನಿಮ್ಮನ್ನು ನೋಡಿದರೆ ಅವರು ದೋಸ್ಥಿತಿಯಲ್ಲಿ ತಲೆ ಬಗ್ಸಿಲ್ಲ ಅಂತ ಅರ್ಥ. ಅವರೇ ದೋಸ್ಥಿತಿಯಲ್ಲಿ ತಲೆ ಬಗ್ಸಿಲ್ಲ ಅಂತಂದಮೇಲೆ ನಿಮ್ಮನ್ನು ತಲೆ ಎತ್ತಿ ನೋಡಬೇಕು ಅವರು, ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಏನೋ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದು ಬರೆದಿರಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪತ್ರ ವ್ಯವಹಾರ ಮಾಡುವ ಮೂಲಕ ಕೂಡ ಸಂಘದ ಕಾರ್ಯಕರ್ತರ ಜೊತೆ ಅವರ ಸಂಬಂಧ ಇತ್ತು. ಮತ್ತು ಪತ್ರ ವ್ಯವಹಾರ ಮಾಡಬೇಕಾದ್ರೂ ಕೂಡ ಅವರ ವಿವೇಚನೆ, ವಿವೇಕ, ತಾಳ್ಮೆ ಇದೆಲ್ಲವನ್ನು ನಾವು ನೋಡ್ಬೋದು. ಮತ್ತು ಈ ರೀತಿ ಯಾರೋ ಹೇಳಿದರು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡ್ತಾಯಿದ್ರು. ಬೈಠಕಲ್ಲಿ ಅವರು ಇದನ್ನು ಉಲ್ಲೇಖ ಮಾಡ್ತಾಯಿದ್ರು ಅಂತಂದ್ರೇ ಅವರಿಗೆ ಯಾವುದೇ ರೀತಿಯಾದಂತಹ
ಉದ್ವೇಗ ಆಗಲಿ ಕೋಪ ಆಗಲಿ ಯಾವುದು ಬರ್ತಿರಲಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಇದೇ ರೀತಿ ಕಾರ್ಯಕರ್ತರ ಬೈಠಕ್ಕಲ್ಲಿ ಇನ್ನೊಂದು ವಿಷಯ ಸರ್ವೇ ಸಾಮಾನ್ಯವಾಗಿ ಸಂದೇಹ ಸಮಾಧಾನ ಅಂತ, ಪ್ರಶ್ನೆಗಳು ಬಂದರೆ ಅದಕ್ಕೆ ಉತ್ತರ ಅಂತ. ಈ ತಲೆಬರಹದ ಕೆಳಗಡೆ ತುಂಬ ಪ್ರಶ್ನೆಗಳಿದೆ. ಇದು ಈಗಿನ ಕಾಲಕ್ಕೂ ಪ್ರಸ್ತುತ. ಇದರಲ್ಲೊಂದು ಪ್ರಶ್ನೆ ಇದೆ, ನಮಗೆ ಸಮಯ ಸಿಗ್ತಿಲ್ಲ ಅಂತ. ಸಮಯ ಸಿಗೋದು ಅಂತಂದರೆ ಏನರ್ಥ ಅಂತ ಬಹಳ ತಮಾಷೆಯಾಗಿ ಗುರೂಜಿಯವರು ಹೇಳ್ತಾರೆ. ಮೀನಿಗೆ ನೀರು ಸಿಗ್ತಿಲ್ಲ ಅಂತ ಹೇಳ್ದಂಗೆ ಆಯಿತು. ನಾವೇ ಕಾಲದ ಮಧ್ಯದಲ್ಲಿರೋರು, ನಮ್ಮ ಕಾಲವೇ ನಡೀತಾ ಇದೆ, ನಾವು ಹುಟ್ಟಿದ್ದೀವಿ, ಯಾವಾಗಲೂ ಸತ್ತೋಗ್ತೀವಿ, ಕಾಲ ನಡೀತಾನೇ ಇದೆ, ಅದು ನಮಗೆ ಸಿಗ್ತಿಲ್ಲ ಅಂದರೆ ಏನರ್ಥ, ಮೀನಿಗೆ ನೀರು ಸಿಗೋದಿಲ್ವಾ ಅಂತ ಹೇಳ್ತಾರೆ. ಈ ರೀತಿ ತುಂಬ ಪ್ರಶ್ನೆಗಳಿಗೆ ಬಹಳ ಸರಳವಾಗಿ ಗುರೂಜಿಯವರು ಉತ್ತರ ಕೊಡ್ತಾಯಿದ್ರು. ಮೂರನೇದು ಪಾಥೇಯ. ಪಾಥೇಯದಲ್ಲಿ ಬೇರೆ ಬೇರೆ ತಲೆಬರಹಗಳಿದೆ. ಅದರಲ್ಲಿ ತುಂಬ ಉತ್ಕೃಷ್ಟವಾದಂತಹ ತಲೆಬರಹಗಳಿದೆ. ಅದರಲ್ಲಿ ಸಣ್ಣ ಸಣ್ಣ ತಲೆಬರಹಗಳು ಒಂದೊಂದು ಪುಟ, ಅರ್ಧ ಪುಟ ಇದೆ. ಯಾವ ಪುಟವನ್ನು ಬೇಕಾದ್ರೆ ತೆಗೆದುಬಿಟ್ಟು ಓದ್ಬೋದು. ಉದಾಹರಣೆಗೆ ಪರಿಸ್ಥಿತಿ ನಿರಪೇಕ್ಷ ಕಾರ್ಯ, ಪರಿಸ್ಥಿತಿ ನಿರಪೇಕ್ಷ ದೇಶಭಕ್ತಿ. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಮಗೆ ದೇಶಭಕ್ತಿ ತುಂಬ ಜಾಸ್ತಿ ಇತ್ತು, ಸ್ವಾತಂತ್ರ್ಯ ಬಂದ ನಂತರ ದೇಶಭಕ್ತಿ ಕಡಿಮೆ ಆಯಿತು ಅಂತ ಯಾರೋ ಹೇಳ್ತಾರೆ. ಆದರೆ ನಮ್ಮದು ಪರಿಸ್ಥಿತಿ ನಿರಪೇಕ್ಷ, ದೇಶಭಕ್ತಿ ಸದಾ ಕಾಲ ಇರಬೇಕು ಅಂತ ಗುರೂಜಿ ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಬಹಳ ಉತ್ತಮವಾದಂತಹ ಉದಾಹರಣೆ ಇದೆ. ಕೆಲವರು ಸಂಘಕ್ಕೆ ಪೂರ್ಣಾವಧಿ ಪ್ರಚಾರಕರಾಗಿ ಹೊರಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಪೂರ್ಣಾವಧಿ ಪ್ರಚಾರಕರಾಗಿ ಹೊರಟಕ್ಕೆ ಬಂದವ್ರ ಜೊತೆಗೆ ಅವರು ಮಾತಾಡ್ತಾ ಗುರೂಜಿಯವ್ರು ಹೇಳ್ತಾರೆ, ಏನಪ್ಪ ನಿಮ್ಮ ಸರ್ವಸ್ವವನ್ನು ಸಂಘಕ್ಕೆ ಸಮರ್ಪಣೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಎಲ್ಲರೂ ಹ್ಞೂ ಅಂತ ಹೇಳ್ತಾರೆ. ಆಗ ಅವ್ರು ಕೇಳ್ತಾರೆ, ಸುಖ ದುಃಖ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದೀರಾ ಅಂತ. ಆಗಲೂ ಹ್ಞೂ ಅಂತ ಹೇಳ್ತಾರೆ. ನಿಮ್ಮ ಆನಂದವನ್ನು ಸಮರ್ಪಣೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆಗಲೂ ಹ್ಞೂ ಅಂತ ಹೇಳ್ತಾರೆ. ಹಾಗಿದ್ದರೆ ನೀವು ಆನಂದವನ್ನು ಸಮರ್ಪಣೆ ಮಾಡಿದರೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಗೆ ಯಾವ ಆಸಕ್ತಿ ಬರುತ್ತೆ? ನಿಮ್ಗೆ ಯಾವುದು ಆಸಕ್ತಿಯೇ ಬರಲ್ವಲ್ಲ. ಯಾಕೆಂದರೆ ನಿಮಗೆ ಅದರಲ್ಲಿ ಖುಷಿನೇ ತರಲ್ಲ. ನಿಮಗೆ ಖುಷಿನೇ ಬರದೇ ಇದ್ಮೇಲೆ ನೀವು ಸಂಘದ ಕೆಲಸ ಹೇಗೆ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಯಾರು ಉತ್ತರ ಕೊಡ್ತಿರ್ತಾನೋ ಅವ್ನು ಸ್ವಲ್ಪ ತಬ್ಬಿಬ್ಬಾಗ್ತಾನೆ. ಆಗ ಗುರೂಜಿ ಹೇಳ್ತಾರೆ, ಸುಖ ಆನಂದ ಇದನ್ನು ಬಿಡ್ಲಿಕ್ಕಾಗೋದಿಲ್ಲ, ಇದನ್ನು ಕೆಲಸ ಮಾಡೋದ್ರಲ್ಲೇ ಪಡಿಬೇಕು. ಸಂಘದ ಕೆಲಸ ಮಾಡ್ತಾ ಮಾಡ್ತಾ ಇದರಲ್ಲೇ ಆನಂದವನ್ನು ಕಾಣುವಂಥದ್ದೇ ನಿಜವಾದಂತಹ ಸಂಘದ ಕೆಲಸ, ನಿಜವಾದಂತಹ ಪೂರ್ಣಾವಧಿ ಕೆಲಸ ಅಂತ ಉದಾಹರಣೆಗೆ ಹೇಳ್ತಾರೆ. ಈ ರೀತಿ ಪಾಥೇಯದಲ್ಲಿ ಬಹಳಷ್ಟು ವಿಷಯಗಳಿದೆ. ಅದು ತುಂಬ ಸುಲಭವಾಗೂ ಕೂಡ ನಮಗೆ ಅರ್ಥ ಆಗುತ್ತೆ. ಉದಾಹರಣೆ ಮುಖಾಂತರ ಅವರು ಕೊಡ್ತಾರೆ. ಒಂದು ಸಿದ್ಧಾಂತಕ್ಕೆ ಬದ್ಧತೆ ಅನ್ನುವಂಥದ್ದು ಇನ್ನೊಂದು ವಿಷಯ. ಒಬ್ಬ ಮುಸಲ್ಮಾನರು ಬಂದು ನಾನು ಕೆಲಸ ಮಾಡಬೇಕು, ನಾನು ಸಂಘದ ಕೆಲಸ, ದೇಶದ ಕೆಲಸ ಮಾಡಬೇಕು ಅಂತ ಕೇಳ್ತಾರೆ. ಆಗಲೂ ಕೂಡ ಹೇಗೆ ಡಾಕ್ಟರ್ ಜಾನಿಗೆ ಉತ್ತರ ಕೊಟ್ಟಿದ್ರೋ ಅದೇ ರೀತಿ ಇವರು ಉತ್ತರ ಕೊಡ್ತಾರೆ. ಸಿದ್ಧಾಂತಕ್ಕೆ ನೀನು ಬದ್ಧ ಆದರೆ ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಕೊನೆಯದಾಗಿ ಉದ್ಬೋಧನೆ. ಸುಮಾರು ಪುಸ್ತಕದ 40% ಇದೇ ಇರೋದು. ಉದ್ಬೋಧನೆಯಲ್ಲಿ ಅವರು ಪ್ರವಾಸದ ಸಮಯದಲ್ಲಿ ಬೇರೆ ಬೇರೆ ಕಡೆ ಮಾಡಿದಂತಹ ಬೌದ್ಧಿಕಗಳ ಒಂದು ಸಂಗ್ರಹ ಅಂತ ಹೇಳ್ಬೋದು. ಅದರ ಸಾರಾಂಶ, ಬೌದ್ಧಿಕ ವರ್ಗಗಳ ಸಾರಾಂಶವನ್ನು ಸಂಕಲಿತ ಮಾಡಿ ಈ ಉದ್ಬೋಧನೆಯ ಭಾಗದಲ್ಲಿ ಕೊಟ್ಟಿದ್ದಾರೆ. 1943ರ ಒಂದು ಬೌದ್ಧಿಕಿನಿಂದ ಇದು ಪ್ರಾರಂಭ ಆಗುತ್ತೆ. ಇದರಲ್ಲಿ ಹಿರಿಯರ ಸಹಕಾರ ಎಲ್ಲ ಹೇಗೆ ಸಿಕ್ತು ಅನ್ನೋದ್ರ ಮುಖಾಂತರ ಪ್ರಾರಂಭ ಆಗುತ್ತೆ. ಹಿರಿಯರ ಸಹಕಾರ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು, ಕಷ್ಟದ ಸ್ಥಿತಿ ಇತ್ತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗ್ತಾನೆ ಮುಗಿದಿತ್ತು. ಆದರೂ ಕೂಡ ಸಂಘ ಕಾರ್ಯಕ್ಕೆ ಹೇಗೆ ಸಹಕಾರ ಸಿಕ್ತಿತ್ತು ಅನ್ನೋದು ಮೊದಲನೇದರಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾದಿದ್ದು, ಇದರಲ್ಲಿರುವಂತಹ ಒಂದು ತಲೆಬರಹ ಇದೆ. ಇದು ಕಾರ್ಯದ ಅಧಿಷ್ಠಾನ ಅಂತ. ನಮ್ಮ ಕಾರ್ಯದ ಅಧಿಷ್ಠಾನ ಏನು ಅಂತ ಗುರೂಜಿಯವರ ಇಡೀ ಜೀವನದ ಒಂದು ಸಾರ ಈ ಬೌದ್ಧಿಕನಲ್ಲಿದೆ ಅಂತ ಅನಿಸುತ್ತೆ. ಸಂಘ ಕಾರ್ಯವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದರ ಆಧಾರ ಏನು, ಇದರ ಅಧಿಷ್ಠಾನ ಏನು ಅನ್ನೋದು 1950ರ ಲಕ್ನೋನಲ್ಲಿ ಮಾಡಿದಂತಹ ಅವರ ಈ ಬೌದ್ಧಿಕನಲ್ಲಿದೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥದ್ದು ಏನು ಅಂತಂದರೆ, ಈಗ ವಂದೇ ಮಾತರಂಗೆ 150 ವರ್ಷ ಆಗಿದೆ. ಒಂದು ಸಂದರ್ಭದಲ್ಲಿ ವಂದೇ ಮಾತರಂ ಹಾಡನ್ನು ಚುಟಕಾಗಿ ಹಾಡಬೇಕು ಅಂತ ಬಂದಿದ್ದನ್ನು ಅವರು ಉಲ್ಲೇಖ ಮಾಡ್ತಾರೆ, ಗುರೂಜಿಯವರು ಉಲ್ಲೇಖ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಇದನ್ನು ಕಡಿಮೆ ಮಾಡಲಾಯಿತು, ಯಾವುದೋ ಒಂದು ಸಂದರ್ಭದಲ್ಲಿ ಆಗಿನ ಕಾಂಗ್ರೆಸ್ ನಾಯಕರು ಕೂಡ ಈ ಪೂರ್ತಿ ಹಾಡಲ್ಲ, ಚುಟುಕು ಮಾಡಿದ ಹಾಡಲ್ಲ, ಈ ಹಾಡನ್ನೂ ಹಾಡಬಾರದು, ಇದು ಐಚ್ಛಿಕ ಆಗಬೇಕು. ಶಾಲೆಗಳಲ್ಲಿ ಸಹಜವಾಗಿ ಇದನ್ನು ಆಗ ಹಾಡ್ತಿರ್ತಾರೆ.
ಶಾಲೆ ಪ್ರಾರಂಭ ಮತ್ತು ಕೊನೆಯಲ್ಲಿ ಹಾಡ್ತಾ ಇರ್ತಾರೆ. ಆದರೆ ಇದು ಐಚ್ಛಿಕ ಆಗಬೇಕು, ಯಾರಿಗೆ ಬೇಕೋ ಅವ್ರು ಹಾಡ್ತಾರೆ, ಯಾರಿಗೆ ಬೇಡವೋ ಅವ್ರು ಬೇಡ, ಆ ರೀತಿ ಮಾಡಬೇಕು ಅಂತ ಕಾಂಗ್ರೆಸ್ ಒಂದು ಪ್ರಸ್ತಾವನೆಯನ್ನು ತಂದಿರುತ್ತೆ. ಆ ಪ್ರಸ್ತಾವನೆಯನ್ನು ಉಲ್ಲೇಖ ಮಾಡ್ತಾ ಇದನ್ನು ಅವ್ರು ಹೇಳ್ತಾರೆ. ಈ ರೀತಿ ಇಡೀ ಪುಸ್ತಕವನ್ನು ನಾವು ಯಾವ ಪುಟ ತೆಗೆದು ಬೇಕಾದರೂ ನೋಡ್ಬೋದು, ಯಾವ ಪುಟದಿಂದ ಬೇಕಾದರೂ ನಾವು ಓದ್ಬೋದು. ಅಂತಹ ವಿಶೇಷವಾದಂತಹ ಸಂಪುಟ ಈ ಸಂಪುಟ 3. ಯಾವಾಗ ಬೇಕಾದರೂ ಯಾವ ಪುಟವನ್ನು ಬೇಕಾದರೂ ತೆಗೆದು ನೋಡ್ಬೋದು. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ಭೃಶಂ. भारत माता की जय.